ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಉತ್ತಮ ಕೊಬ್ಬಿನಂಶ HDL ಪ್ರಮಾಣವನ್ನು ನಾವು ನಮ್ಮ ದೇಹದಲ್ಲಿ ಜಾಸ್ತಿ ಮಾಡ್ಕೊಳ್ಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ. ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 30ರ ನಂತರ ಆರೋಗ್ಯದಲ್ಲಿ ಹಲವಷ್ಟು ಏರುಪೇರುಗಳು, ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಆಗಿರೋವಂಥದ್ದು ನಮ್ಮ ಒಂದು ಚಿಂತೆಗೆ, ವರಿಗೆ ಕಾರಣ ಆಗುತ್ತೆ. ಯಾಕೆ ಅಂತಂದರೆ ಈಗ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸಂಬಂಧಿ ರೋಗಗಳು ಬರೋದಕ್ಕೆ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಏಜ್ ಅಂತ ಇಲ್ಲ. ಯಾವುದೇ ವಯಸ್ಸಿನಲ್ಲಿ ಕೂಡ ಆ ವ್ಯಕ್ತಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥ ಸಂದರ್ಭ ಇವತ್ತಿನ ಕಾಲಮಾನದಲ್ಲಿ ಇದೆ ಅಲ್ವಾ. ವಯಸ್ಸಾದವ್ರು ಮಾತ್ರ ಇದಕ್ಕೆ ತುತ್ತಾಗಬೇಕು ಅಂತ ಅನ್ನೋವಂಥ ಕಂಡೀಷನ್ಸ್ ಏನೂ ಇಲ್ಲ ಇವತ್ತಿನ ಕಾಲದಲ್ಲಿ. ಈವನ್ 20-25 ವರ್ಷದವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥ ಸಂದರ್ಭಗಳಿದೆ. ಸೊ ಇದಕ್ಕೆ ಒಂದು ಮೇಜರ್ ಕಾರಣ ಅಂತಂದರೆ ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಇರೋದು ಕೂಡ ಆಗಿದ್ದಿರಬಹುದು. ಆ ಕೊಲೆಸ್ಟ್ರಾಲ್ ರಕ್ತನಾಳಗಳಲ್ಲಿ ಬ್ಲಾಕ್ ಮಾಡಿಬಿಟ್ಟು ಅದು ಹೃದಯದ ಒಂದು ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಆದ್ದರಿಂದ ಕೊಲೆಸ್ಟ್ರಾಲನ್ನು 30 ವರ್ಷದ ನಂತರದಲ್ಲಿ ಎಲ್ಲರೂ ತಮ್ಮ ಲಿಪಿಡ್ ಪ್ರೊಫೈಲನ್ನು ಮಾಡಿಸ್ಕೊಳ್ಳೋದು, ಕೊಲೆಸ್ಟ್ರಾಲ್ನ ಮಟ್ಟವನ್ನು ನೋಡ್ಕೊಳ್ಳೋದು, ಎಷ್ಟಿದೆ ಅಂತ ತಿಳ್ಕೊಂಡು ಅಕಸ್ಮಾತ್ ಹೆಚ್ಚಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅಂತ ಹೇಳುವಂಥ ವಿಷಯದ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾ ಹೋಗಿ. ನೋಡಿ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು 2 ಹಂತದಲ್ಲಿ ಕೆಲಸವನ್ನು ಮಾಡಬಹುದು. ಒಂದು ಆಹಾರ ಬದಲಾವಣೆ, ಇನ್ನೊಂದು ದೈಹಿಕ ಚಟುವಟಿಕೆ, ಮತ್ತು ಕೆಲವೊಂದು ಮನೆ ಮದ್ದುಗಳನ್ನು ಕೂಡ ಫಾಲೋ ಮಾಡಬಹುದು ನಾವು. ಈಗ ಆಹಾರದ ಬದಲಾವಣೆ ಅಂತಂದರೆ ಏನಪ್ಪ ಕೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಾರಿನ ಅಂಶವಿರುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು ಅಂತಂದರೆ ಅದು ಓಟ್ಸ್ ಆಗಿರಬಹುದು, ಬೇಳೆಕಾಳುಗಳಾಗಿರಬಹುದು, ಅಥವಾ ಪೇರಳೆ ಹಣ್ಣಾಗಿರ್ಬೋದು, ಪಪ್ಪಾಯ ಹಣ್ಣಾಗಿರ್ಬೋದು. ಇಂತಹ ಒಂದು ಆಹಾರದಲ್ಲಿ ಏನಾಗಿರುತ್ತಪ್ಪ, ಅಥವಾ ಸೊಪ್ಪುಗಳಾಗಿರಬಹುದು, ಕರಗುವಂತಹ ನಾರಿನಾಂಶ ಜಾಸ್ತಿ ಇದ್ದು, ಈವನ್ ಮೆಂತೆಯಲ್ಲಿ ಕೂಡ ಕರಗುವ ನಾರಿನಾಂಶ ಜಾಸ್ತಿ ಇದೆ. ಸೊ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ಶರೀರದಲ್ಲಿರುವಂತಹ ಕೊಲೆಸ್ಟ್ರಾಲ್ ಪ್ರಮಾಣದ ಜೊತೆ ಕಂಬೈನ್ ಆಗಿಬಿಟ್ಟು ಅದನ್ನು ದೇಹದಿಂದ ಮಲದ ಮೂಲಕ ಹೊರಗೆ ಹಾಕೋದಕ್ಕೆ ಅತ್ಯಂತ ಸಹಾಯಕಾರಿಯಾಗಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನಾರುಯುಕ್ತ, ಅದರಲ್ಲೂ ಕರಗುವ ನಾರಿನಾಂಶ ಇರುವಂತಹ ಈಗ ಹೇಳಿರುವಂತಹ ಎಲ್ಲ ಆಹಾರ ಪದಾರ್ಥಗಳ ಜಾಸ್ತಿ ಸೇವನೆಯನ್ನು ಮಾಡೋದ್ರಿಂದಾಗಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ನಾವು ತುಂಬ ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಎರಡನೇದೇನಪ್ಪ ಅಂತಂದರೆ ಒಳ್ಳೆಯ ಕೊಬ್ಬು ಅಥವಾ ಹೆಲ್ದಿ ಫ್ಯಾಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಈಗ ಎಣ್ಣೆಯಲ್ಲಿ ಕರೆದಿರುವಂತಹ ಅಥವಾ ಡಾಲ್ಡಾದಲ್ಲಿ ಕರೆದಿರುವಂತಹ, ಹುರಿದಿರುವಂತಹ ಎಲ್ಲ ಆಹಾರ ಪದಾರ್ಥಗಳ ಬದಲಿಗೆ ನೀವೇನು ಮಾಡ್ಬೋದು, ಬಾದಾಮು, ಅಕ್ರೋಟು, ಶೇಂಗಾ, ಗೇರುಬೀಜ, ಮೀನೆಣ್ಣೆ, ಇಂತಹ ಹೆಲ್ದಿ ಕೊಬ್ಬು ಅಥವಾ ಆರೋಗ್ಯಯುತವಾದಂತಹ ಉತ್ತಮ ಕೊಬ್ಬಿನಂಶವಿರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಬಂದಾಗ ಅದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಅತ್ಯಂತ ಸಹಾಯವನ್ನು ಮಾಡುತ್ತೆ. ಅಂತಂದರೆ LDL HDL ಅಂತ ನಾವು ಹೇಳ್ತೀವಿ. HDL ಅನ್ನೋವಂಥದ್ದು ಉತ್ತಮ ಕೊಬ್ಬು, LDL ಅಂತಂದರೆ ಕೆಟ್ಟ ಕೊಬ್ಬು. ಸೊ ಈ ಉತ್ತಮ ಕೊಬ್ಬನ್ನು ಅಥವಾ ಒಳ್ಳೆ ಕೊಬ್ಬನ ಪ್ರಮಾಣವನ್ನು ಜಾಸ್ತಿ ಮಾಡಿ ಕೆಟ್ಟ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಈ ನಟ್ಸ್ ಆ್ಯಂಡ್ ಸೀಡ್ಸ್ ಮತ್ತು ಮೀನೆಣ್ಣೆಗಳು ಒಂದು ಒಳ್ಳೆಯ ಪರಿಹಾರವನ್ನು ತಂದುಕೊಡುತ್ತೆ ನಿಮಗೆ. ಇದು ಸಹಾಯವನ್ನು ಮಾಡುತ್ತೆ. ಸೊ ಆದ್ದರಿಂದ ಬೀದಿ ಬದಿಯಲ್ಲಿ ತಿನ್ನುವಂತಹ ಎಲ್ಲ ಸ್ಟ್ರೀಟ್ ಫುಡ್ಡು, ಜಂಕ್ ಫುಡ್ಡು ಎಲ್ಲ ಆಗಿರ್ಬೋದು, ಅಥವಾ ತುಂಬ ಡೀಪ್ ಫ್ರೈಡ್ ಫುಡ್ ಅಂತ ನಾವು ಹೇಳ್ತೀವಿ, ಎಣ್ಣೆಯಲ್ಲಿ ಕರೆದು ಮಾಡಿರುವಂತಹ ಆಹಾರ ಪದಾರ್ಥಗಳು, ಡಾಲ್ಡಾಯುಕ್ತ ಆಹಾರ ಪದಾರ್ಥಗಳನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ, ಕಡಿಮೆ ಮಾಡಿಬಿಟ್ಟು ಈ ಒಂದು ಹೆಲ್ದಿ ಫ್ಯಾಟ್ಸ್ ಅಥವಾ ಉತ್ತಮ ಕೊಬ್ಬಿನಂಶ ಇರುವಂತಹ ನಟ್ಸ್ ಆ್ಯಂಡ್ ಸೀಡ್ಸ್ಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಏನು ಮಾಡ್ಬೋದಪ್ಪ ಅಂತಂದರೆ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಉತ್ತಮ ಕೊಬ್ಬಿನಂಶ HDL ಪ್ರಮಾಣವನ್ನು ನಾವು ನಮ್ಮ ದೇಹದಲ್ಲಿ ಜಾಸ್ತಿ ಮಾಡ್ಕೊಳ್ಬೋದು. ಇದರಿಂದ ಸಹ ನಿಮ್ಮ ಕೊಲೆಸ್ಟ್ರಾಲ್ನ ಪ್ರಮಾಣ ಕಡಿಮೆಯಾಗಿ ಹೃದಯದ ಮೇಲೆ ಬೀಳುವಂತಹ, ಹೃದಯ ರಕ್ತನಾಳಗಳ ಮೇಲೆ ಬೀಳುವಂತಹ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬಹುದಾಗಿದೆ.
ಇನ್ನು ಆಹಾರದಲ್ಲಿ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವುಗಳ ಒಂದು ಸೇವನೆಯನ್ನು ನೀವು ಜಾಸ್ತಿ ಮಾಡೋದ್ರಿಂದಾಗಿ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತೆ. ಅದರಲ್ಲೂ ಹಸಿಯಾಗಿ ಸೇವನೆ ಮಾಡಬೇಕು ಅಂತಂದರೆ ಪ್ರತಿದಿನ ಒಂದು 2-3 ಎಸಳುಗಳಷ್ಟು ಬೆಳ್ಳುಳ್ಳಿಯನ್ನು ಹಸಿಯಾಗಿ ಸೇವನೆ ಮಾಡೋದ್ರಿಂದ ಇದು ಕೊಲೆಸ್ಟ್ರಾಲ್ನ ಮಟ್ಟವನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಸೊ ಅದರಿಂದ ಪ್ರತಿನಿತ್ಯ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಬೆಳ್ಳುಳ್ಳಿಯ ಒಂದು 3-4 ಎಸಳುಗಳನ್ನು ಸೇವಿಸಬಹುದು. ಊಟದ ಜೊತೆ ಈರುಳ್ಳಿಯನ್ನು ಹಾಗೆ ಹಸಿಯಾಗಿ ಸೇವನೆಯನ್ನು ಕೂಡ ಮಾಡಬಹುದು. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಇನ್ನು ಎರಡನೇದಾಗಿ ದೈಹಿಕ ಚಟುವಟಿಕೆ ಅಂತ ನಾನು ಹೇಳಿದೆ. ಸೊ ಇವಾಗ ದೈಹಿಕ ಚಟುವಟಿಕೆಯಲ್ಲಿ ಅದು ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಅಥವಾ ತುಂಬ ಫಾಸ್ಟ್ ನಡಿಗೆ ಬ್ರಿಸ್ಕ್ ವಾಕಿಂಗ್ ಅಂತ ನಾವು ಹೇಳ್ತೀವಿ ಅದಾಗಿರ್ಬೋದು, ಓಡೋದಾಗಿರ್ಬೋದು. ಇಂತಹ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಅಥವಾ ಸ್ಟ್ರೆಂತ್ ಟ್ರೈನಿಂಗ್, ಈವನ್ ಏರೋಬಿಕ್ಸನ್ನು ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಮಾಡ್ಕೊಳ್ಳೋದ್ರಿಂದ ಏನಾಗತ್ತಪ್ಪ, ಬೇಸಿಕಲಿ ನಿಮ್ಮ ಬಾಡಿಯನ್ನು, ನಿಮ್ಮ ದೇಹವನ್ನು ಮೂವ್ಮೆಂಟ್ನಲ್ಲಿ ಅಥವಾ ಚಲನೆಯಲ್ಲಿ ಇರಿಸಬೇಕು. ಒಂದೇ ಕಡೆ ಕೂತ್ಕೊಂಡಿರೋದು, ಸೆಡೆಂಟ್ರಿ ಲೈಫ್ ಸ್ಟೈಲು, ಕೂತ್ಕೊಂಡೇ ಆಫೀಸ್ ಕೆಲಸವನ್ನು ಮಾಡುವಂಥದ್ದು, ಇದರಲ್ಲಿ ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಆ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂವ್ಮೆಂಟ್ನಲ್ಲಿ ಇರಿಸಿದ್ರೆ, ದೇಹವನ್ನು ಯಾವಾಗಲೂ ಚಲನೆಯಲ್ಲಿ ಇಟ್ಟರೆ ಆವಾಗ ಒಂದು ಕೊಲೆಸ್ಟ್ರಾಲ್ನ ಪ್ರಮಾಣವನ್ನು ಕಡಿಮೆ ಆಗುತ್ತೆ. ಅದು ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗೋದಿಲ್ಲ, ಅದು ಚಲನೆಯಲ್ಲಿ ಇರುತ್ತೆ. ಜೊತೆಗೆ ದೇಹದಿಂದ ಹೊರಗೆ ಹೋಗೋದಕ್ಕೆ ಕೂಡ ಅತ್ಯಂತ ಸಹಾಯವಾಗುತ್ತೆ. ಆದ್ದರಿಂದ ಏನು ಮಾಡಬೇಕಪ್ಪ ಅಂತಂದರೆ ದೇಹವನ್ನು ಚಲನೆಯಲ್ಲಿ ಇರಿಸಬೇಕು, ಮೂವ್ಮೆಂಟಲ್ಲಿ ಇರಿಸಬೇಕು. ಸೊ ಈ ಮೂವ್ಮೆಂಟಿಗೆ ಸಹಾಯ ಮಾಡುವಂತಹ ಎಲ್ಲ ಆ್ಯಕ್ಟಿವಿಟೀಸನ್ನು ನೀವು ಒಂದು ದಿನದಲ್ಲಿ ನೀವು ಮಾಡ್ಕೊಳ್ಬೋದು. ಅದರಿಂದಾಗಿ ಏನು ಮಾಡ್ಬೋದಪ್ಪ, ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಈವನ್ ವೆಯ್ಟ್ ರಿಡಕ್ಷನ್ಗೆ ಇದು ಸಹಾಯವನ್ನು ಮಾಡುತ್ತೆ. ಜೊತೆಗೆ ನಮ್ಮ ದೇಹವನ್ನು ತುಂಬ ಆಕ್ಟಿವ್ ಆಗಿ, ಎನರ್ಜೆಟಿಕ್ ಆಗಿ, ತುಂಬ ಚಲನೆಯಲ್ಲಿ ಹಗುರವಾಗಿಡುತ್ತೆ. ಕೆಲವೊಂದು ಸಲ ನೀವು ನೋಡಿರ್ಬೋದು, ಅಯ್ಯೋ ನನ್ನ ದೇಹ ಅಂತೂ ಒಂಥರ ಭಾರ ಒಜ್ಜೆ, ಏನು ಮಾಡಲಿಕ್ಕೂ ಆಗೋದಿಲ್ಲ, ಏನು ಕೆಲಸ ಮಾಡೋದೇ ಬೇಡ ಅಂತ ಅನಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಮೂಮೆಂಟ್ನಲ್ಲಿ ಇಡಿ, ದೇಹವನ್ನು ಚಲನೆಯಲ್ಲಿ ಇಟ್ಟರೆ ಪ್ರತಿಯೊಂದಕ್ಕೂ ಕೈಯಲ್ಲಿ ಕೂತಲ್ಲೇ ಕೆಲಸ ಆಗಬೇಕು ಅಂತ ನೋಡಬಾರ್ದು. ನಾವು ಎದ್ದು ಹೋಗಿ ಮಾಡೋವಂಥದ್ದನ್ನು ಇಟ್ಕೊಂಡಾಗ ಏನಾಗುತ್ತೆ, ದೇಹ ಮೂಮೆಂಟ್ನಲ್ಲಿ ಇದ್ದಷ್ಟು ಈ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ದೇಹದ ಜಾಡ್ಯತೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಅಲ್ವಾ. ಸೊ ಹಾಗಾಗಿ ಆದಷ್ಟು ಇಂಥ ಆ್ಯಕ್ಟಿವಿಟೀಸಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಇದರಿಂದಾಗಿ ಒಂದು ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳೋದಕ್ಕೆ ಇದು ಅತ್ಯಂತ ಸಹಾಯವನ್ನು ಮಾಡುತ್ತೆ. ಇಂಥದ್ದೇ ಹಲವಾರು ಮಾಹಿತಿಯುಕ್ತ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಆರೋಗ್ಯವಾಗಿರಿ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಕೊಳ್ಳೋದ್ರತ್ತ ನಿಮ್ಮನ್ನು ನೀವು ಪ್ರೇರೇಪಿಸ್ಕೊಳ್ಳಿ, ದೇಹವನ್ನು ಮೂವ್ಮೆಂಟ್ನಲ್ಲಿಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.